ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು 2 ಸ್ಟೆಪ್ನಲ್ಲಿ ಹಾಕುವಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬಿಗಿನರ್ಸು ಸಹ ಇದನ್ನು ಹಾಕ್ಕೋಬೋದು. ನಾನಿಲ್ಲಿ 6 ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತೀನಿ. ಲೆಂತಿಯಾಗಿದೆ ವಿಡಿಯೋ, ಯಾಕಂದರೆ ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ. ನಾನು ಎಲ್ಲೂ ಫಾಸ್ಟ್ ಮಾಡಿಲ್ಲ. ಅರ್ಥ ಆಗಲ್ಲ ಅನ್ನೋರು ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹಾಕಿ ತೋರಿಸಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಕ್ಲೀನಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ನಾನು 1 ಹಾಕಿದೆ, 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇದ್ರ ಬದಲು ನೀವು 5 ಚೈನ್ ಹಾಕಿ ಲಾಕ್ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಬೋದು. ನೆಕ್ಸ್ಟ್ ನಾನು ಆ ಥರ ಹಾಕಿದ್ದೀನಿ. ಫಸ್ಟಿಗೆ ಮಾತ್ರ ಈ ಥರ ಹಾಕಿದೆ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಸ್ವಲ್ಪ ದೂರದಲ್ಲಿ ಒಂದು 3 ಚೈನ್ ಅಷ್ಟು ಗ್ಯಾಪ್ನಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ 1 2 ಅಂದರೆ ಬೀಡ್ ಲಾಕ್ ಮಾಡಿದ್ವಲ್ಲ ಅದನ್ನು ಚೈನು ಅಂತ ಕನ್ಸಿಡರ್ ಮಾಡಿಕೊಂಡು ನಾನಿಲ್ಲಿ ಟೋಟಲಾಗಿ ಆದಮೇಲೆ ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಫಸ್ಟಿಗೆ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪ್ನಲ್ಲಿ ನಾನು ಮತ್ತೆ ಆ ಪಾಯಿಂಟಿಗೆ ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಗ್ಯಾಪ್ನಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಆದಮೇಲೆ 2 ಚೈನ್ ಹಾಕಿ ಪಿಕ್ಔಟ್ ಮಾಡ್ತಾಯಿದ್ದೀನಿ. ನೋಡಿ, ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಬಟ್ಟೆಗೆ ತೋರಿಸಿ ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 3 ಸರಿ ದಾರ ಹೊರಗಡೆ ತೊಗೊಂಡ್ಬಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು 2 ಬೀಡ್ ಲಾಕ್ ಆಗಿದ್ದನ್ನು ಸೇರಿಸ್ಕೊಂಡು ಟೋಟಲಾಗಿ 3 ಚೈನ್ ಅಂತ ಅಂದ್ಕೊಂಡು ಲಾಕ್ ಮಾಡಬೇಕು, ಪಿಕ್ಔಟ್ ಮಾಡಬೇಕು. ಇದೇ ಥರನೇ ನಾನು ಇಲ್ಲಿ ಟೋಟಲಾಗಿ 5 ಬೀಡ್ಸ್ ಬರೋ ಥರ 5 ಪಿಕ್ಔಟ್ಸ್ನ ನಾನು 5 ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು ತೋರಿಸ್ತೀನಿ. ತುಂಬ ನಿಧಾನ ಅಂತ ಅನಿಸಿದರೆ ಅಭ್ಯಾಸ ಇರೋರು ನೀವು ಫಾಸ್ಟ್ ಮಾಡ್ಕೋಬೋದು ವಿಡಿಯೋನ. ಬೇಡ ಅಂದರೆ ಇದು ಬಿಗಿನರ್ಸ್ಗೋಸ್ಕರ ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಮಾಡಿಲ್ಲ. ಟೋಟಲಾಗಿ ಇಲ್ಲಿ 5 ಬೀಡ್ಸು 5 ಪಿಕ್ಔಟ್ಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಪಾಯಿಂಟ್ನಲ್ಲಿ ಚುಚ್ಕೊಂಡು ಅಂದರೆ ಬಟ್ಟೆ ಒಂದೇ ಕಡೆ ಚುಚ್ಚಿಬಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಗ್ಯಾಪ್ ಇರಲಿ, ಒಂದು ಪಾಯಿಂಟಷ್ಟು ಗ್ಯಾಪ್ನಲ್ಲಿ ನೀವು ಈ ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಪಿಕ್ಔಟ್ ಆದಮೇಲೆ ಈಗ ತೋರಿಸ್ತೀನಿ ನೋಡಿ. ಇವಾಗ ಕರೆಕ್ಟಾಗಿ ಕಾಣ್ತಾ ಇದೆಯಲ್ಲ ನೋಡಿ, ಪಕ್ಕದಲ್ಲೇ ಇದೆ, ಒಂದೇ ಪಾಯಿಂಟ್ನಲ್ಲಿ ನಾನು ಹಾಕಿಲ್ಲ. 5 ಪಿಕ್ಔಟ್ಸ್ ಆಯಿತು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಇಲ್ಲಿ ನಾನು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಆ ಥರ ಸಿಂಗಲ್ ಕ್ರೋಶೆಟ್ನಾದರೂ ಹಾಕ್ಬೋದು, ಇಲ್ಲಾಂದರೆ ಈ ಥರ 2 ಚೈನ್ ಆದರೂ ಹಾಕ್ಬೋದು. 1 2 ಚೈನ್ ಹಾಕಿ ತುಂಬ ಈಸಿ ಅನಿಸುತ್ತೆ ನಿಮಗೆ. ಇಲ್ಲ ಈ ಥರನೇ ಸಿಂಗಲ್ ಕ್ರೋಶೆಟ್ ಹಾಕಬೇಕಂದ್ರೂ ಆ ಥರನೂ ಹಾಕ್ಬೋದು. 2 ಚೈನ್ ಹಾಕಿದ್ಮೇಲೆ 1 2 3 4 5 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಈ ಏನು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು 3 ಚೈನ್ ಅಥವಾ 4 ಚೈನ್ ಅಷ್ಟು ಗ್ಯಾಪ್ನಲ್ಲಿ ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಟ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡ್ ಲಾಕ್ ಮಾಡಿಬಿಟ್ಟು 2 ಚೈನ್ ಅಥವಾ 3 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಪಿಕ್ಔಟ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಆ ಪಾಯಿಂಟ್ ಮೊದಲಿಗೆ ಏನು ನಾವು ಟ್ರಿಬಲ್ ಕ್ರೋಶೆ ಆಗಿದ್ರೆ ಪಕ್ಕದಲ್ಲೇ ಒಂದು ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಬಿಟ್ಟು 2 ಚೈನು ಹಾಕಿ ಅಥವಾ 3 ಚೈನ್ ಆದರೂ ಹಾಕಿಬಿಟ್ಟು ಪಿಕ್ಔಟ್ ಮಾಡ್ಕೊಳ್ಬೇಕು. ಇದೇ ಥರ ನಾನಿಲ್ಲಿ ಯಾವ ಥರ ಮಾಡಿದ್ನಲ್ಲ 5 ಪಿಕ್ಔಟ್ಸು ಅದೇ ಥರ 5 ಪಿಕ್ಔಟ್ಸ್ನ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕಬೇಕು.
ಪಕ್ಕದಲ್ಲೇ ಮತ್ತೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತೀನಿ. 1 2 ಚೈನು ಅಥವಾ 3 ಚೈನು ಅಥವಾ ಒಂದು 4ರಿಂದ 5 ಚೈನ್ ಹಾಕ್ಬಿಟ್ಟು ದಾರ ಕಟ್ ಮಾಡಿ ಸ್ವಲ್ಪ ಲೆಂತಾಗಿ ಇಟ್ಕೊಂಡು ಈ ದಾರನು ಮತ್ತೆ ನಾವು ಸೆಕೆಂಡ್ ಸ್ಟೆಪ್ ಮಾಡ್ತೀವಲ್ಲ ನೋಡಿ, ಇಲ್ಲೇನ ನೀವು ಕುಚ್ಚು ಕಟ್ಕೋಬೋದು. ಇಲ್ಲಿ ಮತ್ತು ಇಲ್ಲಿ ಕುಚ್ಚು ಕಟ್ಕೊಂಡು ಈ ಥರನೂ 250 ರುಪೀಸ್ಗೆ ಇದನ್ನು ಡಿಸೈನ ನೀವು ಹಾಕ್ಕೊಡ್ಬೋದು. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಲಾಕ್ ಆದಮೇಲೆ 5 ಚೈನ್ ಮಾಡ್ತೀನಿ. 5 ಚೈನ್ ಮಾಡಿಬಿಟ್ಟು ಫಸ್ಟಿಗೆ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ ಸಿಂಗಲ್ ಕ್ರೋಶೆಟ್ಟು, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಈ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ 5 ಚೈನ್ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಆ ಗ್ಯಾಪ್ನಲ್ಲಿ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಹೋಗಬೇಕು. ಇಲ್ಲಿ ಸೂಜಿ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಒಂದು ಕಂಬ ಹಾಕಬೇಕು. ಕಂಬ ಹಾಕ್ಬಿಟ್ಟು 2 ಚೈನ್ ಹಾಕಬೇಕು. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಅಲ್ಲಿ ಏನು ಕಂಬ ಹಾಕಿದ್ವಲ್ಲ ಚಿಕ್ಕದು, ಆ ಕಂಬದ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಡಬಲ್ ಕ್ರೋಶೆಟ್ನ ಹಾಕಬೇಕು. 2 ಡಬಲ್ ಕ್ರೋಶೆಟ್ ಆಯಿತು. ಈಗ ಮೂರನೇದು ಅಂದರೆ ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ ಅದನ್ನು ಸೇರಿಸಿದ್ರೆ ಟೋಟಲಾಗಿ 4 ಆಗುತ್ತೆ. ಇಲ್ಲಾಂದರೆ ಅದನ್ನು ನೀವು ನೋಡಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನೆಕ್ಸ್ಟ್ ಪಿಕೌಟ್ ಕೆಳಗಡೆ ನೋಡಿ ಇಲ್ಲಿ ಜಾಗ ಕಾಣ್ತಿದೆಯಲ್ಲ ಅವೆರಡರ ಮಧ್ಯದಲ್ಲಿ ಅಲ್ಲಿ ಸೂಜಿ ತೂರಿಸಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಕಂಬ ಹಾಕಿಬಿಟ್ಟು 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಆ ಕಂಬದೊಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಆ ಥರ 3 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು ನೋಡಿ ಈ ಥರ ಕಾಣುತ್ತೆ. ಟೋಟಲಾಗಿ 4 ಕಾಣುತ್ತೆ. ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. ನೆಕ್ಸ್ಟ್ 2 ಪಿಕೌಟ್ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಸ್ಮಾಲ್ ಸೈಜ್ ಕಂಬ ಹಾಕಬೇಕು. ತುಂಬ ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಚಿಕ್ಕದ ಆರ್ಚ್ ಬರುತ್ತೆ ಅದ್ರ ಮೇಲೆ. ಒಂದೊಂದು ಪಿಕೌಟ್ ಮೇಲೆ ಒಂದೊಂದು ಆರ್ಚ್ ಬರೋದ್ರಿಂದ ನಿಧಾನವಾಗಿ ಚಿಕ್ಕದಾಗಿ ಎಳ್ಕೊಂಡು ಪುಟಾಣಿ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗಬೇಕು. 2 ಚೈನ್ ಹಾಕಿದ ಮೇಲೆ 3 ಕಂಬಗಳನ್ನ ಹಾಕಬೇಕು. ಇದೇ ಥರನೇ ಕಂಪ್ಲೀಟ್ ಮಾಡಬೇಕು ಫುಲ್ಲೂ. ನಾನು ಪ್ರತಿಯೊಂದು ಪಿಕೌಟ್ಸ್ ಮೇಲೂ ಒಂದೊಂದು ಸ್ಮಾಲ್ ಆರ್ಚ್ನ ಅಂದರೆ ಸ್ಮಾಲ್ ಸೈಡ್ ಆರ್ಚ್ನ, ಇದನ್ನು ಸೈಡ್ ಆರ್ಚ್ ಅಂತಾರೆ, ಆ ಸೈಡ್ ಆರ್ಚ್ನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ವಿಡಿಯೋ ತುಂಬ ಸ್ಲೋ ಅನಿಸಿದರೆ ಒಂದ್ಸರಿ ನೋಡಿದ ತಕ್ಷಣ ಅರ್ಥ ಆಗಿರೋರು ಸ್ಕಿಪ್ ಮಾಡ್ದೇ ಹಾಗೆಯೇ ಫುಲ್ಲೂ ಸಹ ನೋಡ್ಬೋದು, ಅಥವಾ ಫಾಸ್ಟಾಗಿ ವಿಡಿಯೋ ಮಾಡಿಕೊಂಡು ಫಾಸ್ಟಾಗಿ ವಿಡಿಯೋನ ಮಾಡಿನೂ ಸಹ ನೋಡ್ಬೋದು. ನೋಡಿ ಪ್ರತಿಯೊಂದಕ್ಕೂ 4 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಎಂಡಿಂಗ್ನಲ್ಲಿ ಫಸ್ಟ್ನಲ್ಲಿ ನಾವು ಯಾವ ಥರ ಮಾಡಿದ್ವೋ ಲಾಸ್ಟ್ ಎಂಡಿಂಗ್ನಲ್ಲೂ ಸಹ ಅದೇ ಥರನೇ ಆ ಏನು ಲಾಸ್ಟ್ ಪಿಕೌಟ್ ಮತ್ತು ಆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿನೇ ಮತ್ತೆ ಒಂದು ಎಕ್ಸ್ಟ್ರಾ ಇದೇ ಥರನೇ ಒಂದು ಆರ್ಚ್ ಬರುತ್ತೆ. ನೋಡಿ ಇಲ್ಲಿ ಇವಾಗ ಕಾಣ್ತಾ ಇದೆಯಲ್ಲ ನೋಡಿ, ಈ ಗ್ಯಾಪ್ನೊಳಗಡೆ ಸಹ ನಾವು ಇವಾಗ ಒಂದು ಆರ್ಚ್ ಮಾಡಲೇಬೇಕು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಅದೇ ಥರ ನಾವು ಮಾಡಿರೋದ್ರಿಂದ ಎಂಡಿಂಗನ್ನು ಅದೇ ಥರ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ. ಆಮೇಲೆ ಒಂದೇ ಥರ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದು ಕಂಪ್ಲೀಟ್ ಮಾಡಬೇಕು. 2ರಿಂದ 1 2ರಿಂದ 1 ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಕಂಪ್ಲೀಟು ಮಾಡಬೇಕಾಗುತ್ತೆ. ಸೆಕೆಂಡ್ ಆರ್ಚನ್ನು ಸಹ ಅದೇ ಥರನೇ ಮಾಡಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಯಿತು. ಆವಾಗ ಇಷ್ಟು ಸ್ಟಿಫಾಗಿ ಕೂತ್ಕೊಂಡಿದೆ, ಎಲ್ಲೂ ಸಹ ಬೆಂಡ್ ಆಗೋದಿಲ್ಲ. ನಾವು ಎಷ್ಟು ನೀಟಾಗಿ ಹಾಕ್ತೀವೋ ಆ ಇದ್ರ ಮೇಲೆ ಅಷ್ಟೇ ನೀಟಾಗಿರುತ್ತೆ. ನೋಡಿ ಇವಾಗ ನಾವು ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕ ಲಾಕ್ ಇದೆಯಲ್ಲ, ಆ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಈಗ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ರೆ ಈ ಆರ್ಚು ಕಂಪ್ಲೀಟ್ ಆಯಿತು.
ಇಲ್ಲಿ ನಾವು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಅದ್ರ ಬದಲು ಈ ಥರ 2 ಚೈನ್ ಆದರೂ ಹಾಕಿ, ನೀಟಾಗಿರುತ್ತೆ. ಡಿಸೈನ್ ಬಂದು ನೋಡಿ, ಆರ್ಚ್ ಬಂದು ಇಷ್ಟು ದೊಡ್ಡದಿರುತ್ತೆ. 1 ಇಂಚಿನಷ್ಟು 1/4 ಇಂಚಿನಷ್ಟು ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮತ್ತೆ 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ 5 ಚೈನ್ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ, ಇವಾಗ ಇಲ್ಲಿ 2 ಚೈನ್ ಇದೆಯಲ್ಲ, ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತು 2 ಚೈನು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಕಂಬನ ಹಾಕಬೇಕು. ಇಲ್ಲಿ ಟೋಟಲ್ ಆಗಿ 3 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಫಸ್ಟಿಗೆ 2 ಚೈನ್ ಹಾಕಿರ್ತೀವಿ, ಅದಾದಮೇಲೆ 3 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕ್ಬಿಟ್ಟು ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 2 ಪಿಕಾಟ್ಸ್ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಅಲ್ಲಿನೂ ಸಹ ಅದೇ ಥರನೇ 2ರಿಂದ 1 2ರಿಂದ 1 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಹಾಕ್ಕೊಂಡೋಗಿ ಇದೇ ಥರನೇ ಫುಲ್ಲು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಹಾಕ್ಕೊಟ್ಟು ನೀವು ಅದನ್ನು 250 ಚಾರ್ಜ್ ಮಾಡ್ಬೋದು. 250 300ವರೆಗೂ ಚಾರ್ಜ್ ಮಾಡಿಕೊಂಡು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್, ಆ ಥರನೂ ಮಾಡ್ಬೋದು. ಇದು ಬಂದು ಸೆಕೆಂಡ್ ಸ್ಟೆಪ್ಪು. ಈ ಸ್ಟೆಪ್ ಹಾಕಿದಾಗ ನೀವು 350ಇಂದ 400 450ವರೆಗೂ ಚಾರ್ಜ್ ಮಾಡ್ಬೋದು. ಇದಕ್ಕೆ ನೀವು ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕಂದ್ರೆ ಇಲ್ಲಿ ಏನು ಆರ್ಚ್ ಆಗ್ತಾ ಇದ್ದೀನಲ್ಲ ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಅಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಸಹ ನೀವು ಮಾಡ್ಬೋದು, ಆ ಥರನೂ ಮಾಡ್ಬೋದು. ಇಲ್ಲಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ಇದನ್ನ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಯಿತು ನೋಡಿ. ಇಲ್ಲಿ 2 ಚೈನ್ ಇತ್ತಲ್ಲ ನೋಡಿ, ಲಾಸ್ಟಿಗೂ ನಾನು ಒಂದು ಕಂಬ ಹಾಕಿದೆ. ಅದೇ ಥರ ಹಾಕಿಬಿಟ್ಟು ಈ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಆರ್ಚ್ನ ಕಂಪ್ಲೀಟಾಗಿ ಲಾಕ್ ಮಾಡಿ ಫಿನಿಶ್ ಮಾಡಬೇಕು. ಇವಾಗ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ 5 ಚೈನ್ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿಬಿಟ್ಟು 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿರ್ತೀವಲ್ಲ, ಅದನ್ನು ಟ್ರಿಮ್ ಮಾಡಿಕೊಂಡು ಬೇಕಾದ್ರೆ ಬ್ಯಾಕ್ ಸೈಡ್ನಲ್ಲಿ ನೀವು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೋದು. ಬೇಡ ಅಂದರೆ ಅದನ್ನು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕುಚ್ಚು ಕಟ್ಬೋದು. ಇದು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಏನು ಆ 5 ಚೈನ್ ಇದೆಯಲ್ಲ, ಆ ಕಡೆ ಈ ಕಡೆ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದೊಂದು ಬೀಡನ್ನ ಆ್ಯಡ್ ಮಾಡಿದರೆ ಬ್ರೈಡಲ್ಲಿಗೆ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಸರ್ಕಲ್ ಬೀಡನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ 150 ಕುಚ್ಚು ದಾರನ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿನೂ ತೊಗೊಂಡು ಬ್ರೈಡಲ್ ಕುಚ್ಚು ಹಾಕಿ ಕೊಡ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.